ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡೋಪುರ ಪಟ್ಟಣದ ಶಾಂತಿನಗರದಲ್ಲಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಯುಜಿಡಿ ನೀರು ಉಕ್ಕಿ ಹರಿಯುತ್ತಿದೆ. ಅಲ್ಲದೆ ಕೆಲವು ಮನೆಗಳಿಗೆ ಯುಜಿಡಿ ನೀರು ನುಗ್ಗುತ್ತಿರುವ ಕಾರಣ ಆ ಮನೆಗಳ ನಿವಾಸಿಗಳು ಫಜೀತಿ ಪಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ವೀಕ್ಷಕರೇ, ಹೌದು, ಇದು 100ಕ್ಕೆ 100ರಷ್ಟು ಸತ್ಯದ ಮಾತಾಗಿದೆ. ಯುಜಿಡಿಯಿಂದ ಉಕ್ಕಿ ಹರಿಯುವ ನೀರು ಕೆಳ ಹಂತದಲ್ಲಿರುವ ಮನೆಗಳ ಶೌಚಗೃಹ, ಸ್ನಾನದ ಮನೆ, ಕುಡಿಯುವ ನೀರಿನ ಗೇಟ್, ವಾಲ್ಗಳಿಗೂ ಹಾಗೂ ನೀರಿನ ಪಂಪ್ಗಳಿಗೂ ಹರಿದು ಬರಲಿದೆ. ಅದರಲ್ಲೂ ಮಳೆ ಬಂತೆಂದರೆ ಶಾಂತಿನಗರ ಸೇರಿದಂತೆ ಇತರೆ ಬಡಾವಣೆಗಳ ನಿವಾಸಿಗಳು ಅನುಭವಿಸುವ ಪಾಡನ್ನು ಹೇಳತೀರದಾಗಿದೆ. ಇಲ್ಲಿನ 3 ಅಂತಸ್ತಿನ ಮನೆಯವರು ನಿತ್ಯವೂ ಸ್ನಾನದ ನೀರು, ಶೌಚಗೃಹದ ನೀರು ಸೇರಿದಂತೆ ಮಹಿಳೆಯರು ಬಳಸುವ ಪ್ಯಾಡ್, ನಿರೋಧ್ ಹಾಗೂ ಬಾಟಲಿಗಳನ್ನು ಯುಜಿಡಿ ಸಂಪರ್ಕ ಕಲ್ಪಿಸಿ ಬಿಡುವ ಕಾರಣ ಯುಜಿಡಿ ಮ್ಯಾನ್ ಹೋಲ್ಗಳಲ್ಲಿ ಉಕ್ಕಿ ಹರಿಯುವ ನೀರಿನ ಜೊತೆಗೆ ಆ ವಸ್ತುಗಳು ಕೂಡ ತೇಲಿ ಬರುತ್ತಿವೆ. ಇದರಿಂದಾಗಿ ಕೆಳಹಂತದ ಮನೆಗಳು ನಿವಾಸಿಗಳು ಫಜೀತಿ ಅನುಭವಿಸುವಂತಾಗಿದೆ. ಜೊತೆಗೆ ಯುಜಿಡಿ ನೀರು ದುರ್ವಾಸನೆ ಕುಡಿಯುವಂತಾಗಿದೆ. ಅದರಲ್ಲೂ ಹಾಸಿಗೆ ಹಿಡಿದವರ ಇಬ್ಬರು ವಯೋವೃದ್ಧರು ಅನುಭವಿಸುತ್ತಿರುವ ಪಾಡು ಆ ದೇವರಿಗೆ ಪ್ರೀತಿಯಾಗಿದೆ. ಶಾಂತಿನಗರದಲ್ಲಿ ನಿರ್ಮಾಣವಾಗಿರುವ 3 ಅಂತಸ್ತಿನ ಮನೆಯ ಬಹುತೇಕ ನಿವಾಸಿಗಳು ಸ್ನಾನದ ನೀರು, ಪಾತ್ರೆ, ಬಟ್ಟೆ ತೊಳೆದು ನೀರನ್ನು ಚರಂಡಿಗೆ ಬಿಡದೆ ಯುಜಿಡಿಗೆ ಬಿಡುವ ಕಾರಣ ಎಲ್ಲ ಮಲಿನ ನೀರು ಕೆಳಹಂತದಲ್ಲಿ ನಿರ್ಮಾಣವಾಗಿರುವ ಮನೆಗಳಿಗೆ ನುಗ್ಗುತ್ತಿದೆ. ಇಂತಹವರ ಮೇಲೆ ಕ್ರಮ ಕೈಗೊಳ್ಳುವ ಬದಲಿಗೆ ಪುರಸಭೆ ಅಧಿಕಾರಿ ವರ್ಗ ಮೌನ ವಹಿಸಿದೆ. ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿಗಳಾದ ಮಂಜುಳಾ, ಸ್ವಾಮಿಗೌಡ, ಭಾರತಿ, ರಾಜು ಇತರರು ಒತ್ತಾಯಿಸಿದರು. ಯುಜಿಡಿ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ಪಾಂಡೋಪುರ ಹೊರವಲಯದಲ್ಲಿ ಒಳಚರಂಡಿಯ ಮಲತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣದ ಹಂತದಲ್ಲಿದೆ. ಇದು ಪೂರ್ಣಗೊಂಡರೆ ಮಾತ್ರ ಒಳಚರಂಡಿ ಸಮಸ್ಯೆಗೆ ಮತ್ತೆ ಮುಕ್ತಿ ದೊರೆಯಲಿದೆ. ಬನ್ನಿ ವೀಕ್ಷಕರೇ, ಈ ಕುರಿತು ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಏನಂತಾರೆ ಅಂತ ಅವರ ಮಾತುಗಳಲ್ಲೇ ಕೇಳೋಣ. ನಾವು ಶಾಂತಿನಗರದ ನಿವಾಸಿಯಾಗಿದ್ದು ನಮ್ಮಲ್ಲಿ ಯುಜಿಡಿನಲ್ಲಿ ಈ ಬೀದಿನಲ್ಲಿ ಮನೆ ಕಟ್ಟಿರೋರೆಲ್ಲರೂ ಯುಜಿಡಿಗೆ ಇಡೀ ಮನೆ ನೀರನ್ನೇ ಬಿಟ್ಟಿರೋದ್ರಿಂದ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಇರ್ತಕ್ಕಂಥ ನಮ್ಮ ಮನೆ ಏನಾಗುತ್ತೆ, ಇದು ಯುಜಿಡಿದು ಚೇಂಬರು ಉಕ್ಕಿ ಹರಿಯುತ್ತೆ. ಉಕ್ಕಿ ಹರಿದಾಗ ಮಾತನಾಡಬಾರ್ದು,
ಹೆಂಗಸರು ಪ್ಯಾಡ್ಗಳಿಂದ ಹಿಡಿದು ನಿರೋಧ್ ಪ್ಯಾಕೆಟ್ಗಳಿಂದ ಹಿಡಿದು ಬಾಟ್ಲುಗಳಿಂದ ಹಿಡಿದು ಎಲ್ಲವೂ ತೇಲ್ತಾ ಇರುತ್ತೆ. ನಾವು ಮುನ್ಸಿಪಾಲ್ಟಿಗೆ ಫೋನ್ ಮಾಡ್ಬಿಟ್ಟು ಕರ್ಸೋದು, ಅವ್ರಿಗೆ ಅವ್ರ ಹತ್ರ ನಾವು ಪ್ರತಿ ಸಲ ಕ್ಲೀನ್ ಮಾಡಿಸೋದು. ಅಲ್ಲಿ ಏನಾಗಿದೆ, 3 ಮನೆಗಳಿದೆಯಲ್ಲ, ಆ 3 ಮನೆಗಳಿಗೆ ಬಚ್ಚಲ್ ಮನೆಗೇನೆ ನೀರು ಚರಂಡಿಯಿಂದ ನುಗ್ಗಿದ ನೀರು, ಹೊರಗಡೆ ನುಗ್ಗಿದ ನೀರು, ಯಾಕಂದ್ರೆ ನೀರು ಫೋರ್ಸ್ ತಡೆಯಕ್ ಆಗ್ದೇನೆ ನುಗ್ಗಿರೋ ನೀರು ಏನಾಗ್ತೈತೆ 3 ಮನೆಗಳಲ್ಲಿ ಏನಾಗ್ತದೆ, ಬಚ್ಚಲ್ ಮನೆಯೆಲ್ಲ ಉಗ್ತೈತೆ. ಈಗ ನೋಡಿ, ಆ ಮನೆಯವ್ರು ಏನ್ ಮಾಡೋರೆ, ರಾತ್ರಿ ಸಂಪ್ಗೆಲ್ಲ ನೀರು ಹೋಗ್ಬಿಟ್ಟು UGD ನೀರು ಸಂಪಿಗೆ ನುಗ್ಗಿ ಈಗ ಸಂಪ್ ಕ್ಲೀನ್ ಮಾಡಿಸ್ತಾರೆ. ಆಯ್ತು, ಇವತ್ತು ಕ್ಲೀನ್ ಮಾಡಿಸ್ತಾರೆ, ನಾಳೆ ಇವತ್ತು ರಾತ್ರಿ ಮತ್ತೇನ್ ಮಳೆ ಹೋದ್ರೆ ಮತ್ತೆ ಸಂಪಿಗೆ ನೀರು ಹೋದ್ರೆ ಕ್ಲೀನ್ ಮಾಡ್ಸೋದು ಹೆಂಗೆ? ಅದು ಕ್ಲೀನ್ ಮಾಡ್ಸೋದಿರ್ಲಿ, ಅದೇ ನೀರನ್ನ ಕುಡಿಯಕ್ಕಾಗುತ್ತಾ? ಸಾರ್ವಜನಿಕರು ನಾವು ಈ ಬೀದಿನಲ್ಲಿ ಬದುಕೋದು ಹೇಗೆ? ಇಲ್ಲ, ಈ ಬೀದಿಯವ್ರು ನಾವು ಚರಂಡಿಗೆ ನೀರು ಬಿಟ್ಟಿದೀವಿ ಅಂತ ಅನ್ನೋದಾದ್ರೆ ಅವರು ಸಾಕ್ಷಿ ತೋರಿಸ್ಬಿಡ್ಲಿ. ನಾವು ಚರಂಡಿಗೆ ಬಿಟ್ಟಿದೀವಿ, ನಾವ್ ಎಲ್ಲೂ ಬಿಟ್ಟಿಲ್ಲ ಅಂತ. ಎಲ್ಲ ಟೆರೇಸ್ ನೀರು, ಸ್ನಾನದ ನೀರು, ಪ್ರತಿಯೊಂದು ನೀರು ಎಲ್ಲಿ ಹೋಗ್ತಾ ಇದೆ, UGDಗೆ ಹೋಗ್ತಾ ಇದೆ. UGDಗೆ ಹೋಗ್ತಾ ಇರೋದ್ರಿಂದ ಏನಾಯ್ತು, ಚೇಂಬರ್ ಅಲ್ಲಿ ಮಳೆ ಸ್ವಲ್ಪ ಮಳೆ ಬಂದ್ರು ಕೂಡ ಏನಾಗ್ತೈತೆ, ಉಕ್ಕಿ ಹರಿತೈತೆ. ಮನೆ ಮುಂದ್ಗಡೆ ನಾವು ವಾಸನೆ ತಡ್ಕೊಳಕ್ ಆಗ್ತಲ್ಲ. ನಮ್ಮ ಬಾಡಿಗೆ ಮನೆಯವರೆಲ್ಲ ಗಲಾಟೆ ಮಾಡ್ತಾರೆ, ನಾವ್ ಹೆಂಗ್ ವಾಸ ಮಾಡೋದು ಅಂತ. ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ದೊರಕಿಸ್ಕೊಟ್ಟು ನಮ್ಗೆ ವಾಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಕೋರ್ಕೋತಾ ಇದೀವಿ. ಈ ಪುರಸಭೆಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಪುರಸಭೆಗೆ ಇವ್ರಿಗೆ ಸತೀಶ್ ಅವ್ರಿಗೆ ನಾನು ವಾಟ್ಸ್ಆಪ್ ನಲ್ಲೇ ಫೋನ್ ಇದೆಲ್ಲ ಕಳಿಸಿದೀನಿ, ಚಿತ್ರಗಳೆಲ್ಲಾನು ಕಳಿಸಿದೀನಿ. ಅವರು ಸುರೇಶ್ ಬರ್ತಾರೆ, ಸುರೇಶ್ಗೂ ಫೋನ್ ಮಾಡ್ತೀವಿ, ಕೌನ್ಸಿಲರ್ ಸುರೇಶ್ಗೂ ಫೋನ್ ಮಾಡ್ತೀವಿ. ಅವ್ರು ಬರ್ತಾರೆ, ತುಂಬಿಸ್ತಾರೆ, ಹೋಯ್ತಾರೆ, ಬರ್ತಾರೆ, ತುಂಬಿಸ್ತಾರೆ, ಹೋಯ್ತಾರೆ, ಅಷ್ಟೇ. ಶಾಶ್ವತವಾದ ಪರಿಹಾರ ಏನು? ತಾತ್ಕಾಲಿಕವಾಗಿ ಪರಿಹಾರ ನಮಗೆ ಬೇಕಾಗಿಲ್ಲ, ಶಾಶ್ವತವಾದ ಒಂದು ಪರಿಹಾರ ಬೇಕು. ಯಾಕಂದ್ರೆ ಈಗ ನಮ್ಮನೆಯವರು ಅಂಗವಿಕಲರು, ನಮ್ಮನೆಯವರು ಕುತ್ಕೊಂಡು ಅವತ್ತು ಮಧ್ಯರಾತ್ರಿನಲ್ಲಿ ಅದನ್ನ ಅಗದು ಓಪನ್ ಮಾಡಿದ್ದಾರೆ. ಇಲ್ಲಾಂದ್ರೆ ನಮ್ದು ಸಂಪುಗ್ ನೀರು ಹೋಯ್ತೈತೆ, ಬಚ್ಚಲ ಮನೆಯೆಲ್ಲ ತುಂಬಿ ಹರಿತೈತೆ. ಆ ಮೇಲ್ಕೋಟೆ ಮನೆಯವರು ವಯಸ್ಸಾದವ್ರು 2 ದಂಪತಿಗಳು, ಅವರು ಹಾಸಿಗೆ ಹಿಡಿದವ್ರೆ, ಪೇಷಂಟ್ ಪಾಪ. ಅವ್ರುಗಳೀಗ ಪ್ರತಿ ಸಲ ಒಂದ್ಸಲ ತುಂಬಿಸ್ಬೇಕಾದ್ರೆ 2,000 ರೂಪಾಯಿ ದುಡ್ಡು ಬೇಕು, ಮತ್ತೆ ಸಂಪ್ ಕ್ಲೀನ್ ಮಾಡಕ್ಕೆ 2,500 ದುಡ್ಡು ಬೇಕು. ಎಲ್ಲಿಂದ ತರ್ತಾರೆ? ಒಂದು ವ್ಯವಸ್ಥಿತವಾದ ಒಂದು ಇದನ್ನ ಮಾಡ್ಕೊಡ್ಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇದನ್ನ ಚೇಂಬರ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ಅದು ಮೇನ್ ರೋಡ್, ನಾವು ಇರುವಂತ ಮನೆ ರೋಡು. ಅಸಹ್ಯ ಆಗುತ್ತೆ. ನಮ್ಮ ಮನೆ ಮುಂದೆಗಳಲ್ಲಿ ಪ್ರತಿ ಎದ್ದು ಬೇರೆಯವ್ರನ್ನೆಲ್ಲ ನಾವು ಬಾಚಕ್ಕೆ ನಾವೇನಿದ್ದ. ಈಗ ಮುಖ್ಯಾಧಿಕಾರಿ ಏನಂತಾರೆ, ನೀವು ದುಡ್ಡು ಕೊಟ್ಟಿದ್ದೀರಿ ಅಂತಿರಲ್ಲ? ಇವ್ರುಗಳು ಕೊಟ್ಟಿದ್ದೀವಿ ನಾವು. ಪಾಪ ಕಸ ತುಂಬೋರು ಪಾಪ ಅವ್ರು ಏನ್ ಮಾಡ್ತಾರೆ, ಯಾರ್ದೋ ಇದನ್ನ ತೆಗ್ಬಿಟ್ಟು ತೋರಿಸ್ತಾರೆ ನಮ್ಮ ಕಣ್ ಮುಂದೆ. ನೋಡಿ ಮೇಡಮ್ ಪ್ಯಾಡ್, ನೋಡಿ ಮೇಡಮ್ ಚಗ್ರೆ, ನೋಡಿ ಇದು ಬಾಟ್ಲುಗಳು, ಇವೆಲ್ಲ ನಾವು ಅದ್ರೊಳಗಡೆ ಬಿಡ್ತಾರೆ. ಅಂದ್ರೆ ಪ್ರತಿ ದಿನ ಪಾಪ ಮುನ್ಸಿಪಲ್ ಆಫೀಸಿಂದ ಲಾರಿಗಳು ಬರ್ತಾರೆ ಪ್ರತಿ ದಿನ. ಹೆಂಗಸ್ರುಗಳಲ್ವಾ ಇವ್ರ ಮನೆ ಬಾಡಿಗೆ ಕೊಡೋರು ಹೇಳ್ಬಿಟ್ಟು ಇದ್ ಮಾಡ್ಬೇಕು. ಪ್ರತಿಯೊಂದನ್ನು ಕೂಡ ಲಾರಿಗಳು ಬರ್ತವೆ, ಅದಕ್ಕೆ ಹಾಕಿ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡು ಮೈಕ್ ಹಾಕೊಂಡು ಅಷ್ಟು ಹೇಳ್ಕೊಂಡು ಬರ್ತಾರೆ ಸ್ವಚ್ಛತೆ ಬಗ್ಗೆ. ಇವ್ರುಗಳು ಎಲ್ಲಾನು ಬಿಟ್ಬಿಟ್ಟು ಇವ್ರ ಮನೆ ಇವ್ರು ಅಷ್ಟೇ ಸ್ವಚ್ಛವಾಗಿದ್ರೆ ಸಾಕ, ಪರಿಸರ ಸ್ವಚ್ಛವಾಗಿರೋದ್ ಬೇಡ್ವಾ? ಮನೆ ಮುಂದೆ ನಿಂತ್ಕೊಳಕ್ಕಾಗಲ್ಲ. ನಮ್ಮ 3 ಮನೆಯವರು ಪ್ರತಿ ಸಲ ಬಾಚಿಸೋದು ನಾವು ದುಡ್ಡು ಕೊಟ್ಟು. ಮಳೆಗಾಲ ಬಂತು ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಯ್ತದಲ್ಲಿ. ಈಗಲೂ ನೋಡಿ, ಈಗಲೂ ಅಲ್ಲಿ ನಿಂತಿದೆ, ಈಗಲೂ ನಿಂತಿದೆ ನೋಡಿ, ಸಾಕ್ಷಿಗೆ. ಅದು ಮೊನ್ನೆ ಬಾಚಿರೋದಕ್ಕೆ ನೆನ್ನೆದದು ತುಂಬಿರೋದು. ಈಗ ಎಲ್ಲರಿಗೂ ನಮಸ್ಕಾರ. UGD ಸಮಸ್ಯೆ ಆಗಿರೋದ್ರಿಂದ ಕೆಲಸ ಅಂತೂ ಶುರು ಮಾಡಿದ್ದಾರೆ. ನಿಮಗೆ ಗೊತ್ತಿರಂಗೆ ಅಡಿಷ್ನಲಿ ಪ್ರತಿ ವಾರ್ಡ್ಗಳಿಗೂ ಮತ್ತು ಇಡೀ ನಮ್ಮ ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಬರೋಂಥ ಸುಮಾರು ಮನೆಗಳು ಎಕ್ಸ್ಟೆಂಡ್ ಆಗಿರ್ತಂಥದ್ದು. ಎಕ್ಸ್ಟ್ರಾ ಪೈಪ್ಲೈನ್ ಮಾಡೋಕ್ಕೆ ಅಡಿಷ್ನಲ್ ಫಂಡ್ಸನ್ನು ಗ್ರ್ಯಾಂಟನ್ನು ಅಪ್ರೂವ್ ಮಾಡಿಸಿದ್ದೀವಿ. ಯಾವ್ಯಾವ ಮನೆಗೆ ಪೈಪ್ಲೈನು ಆಗಿರಲಿಲ್ಲ, ಈ ಹೊಸದಾಗಿ ಮನೆ ಕಟ್ಟಿರೋಂಥದ್ದು, ಹಿಂದೆ ಯಾವಾಗ ಪೈಪ್ಲೈನ್ ಆಗಿತ್ತು ಅದು ಬಿಟ್ಟು ಮಾಡಿರೋಂಥದ್ದನ್ನು ಈ ಪೈಪ್ಲೈನ್ ಕೆಲಸನ ಶುರು ಮಾಡ್ತಾ ಇದ್ದೀವಿ. ಈಗಾಗಲೇ 2-3 ವಾರ್ಡಲ್ಲಿ ಪೂಜೆನೂ ಮಾಡಿದ್ದೀವಿ, ಅದರಲ್ಲಿ ಕೆಲಸನ ಶುರು ಮಾಡಿದ್ದಾರೆ. ಅದು ಕೆಲಸ ಚಾಲನೆಯಲ್ಲಿದೆ. ಇನ್ನೂ ಅಡಿಷ್ನಲ್ ಕೆಲಸನೂ ಪೈಪ್ಲೈನು ಮತ್ತು ಈ ಪ್ಲ್ಯಾಂಟನ್ನು ಫಸ್ಟ್ ನಾವು ಬಿಲ್ಡ್ ಮಾಡಬೇಕಾಗಿತ್ತು. ಪ್ಲ್ಯಾಂಟ್ ಬಿಲ್ಡ್ ಮಾಡಿದ್ಮೇಲೆ ನಾವು ಪೈಪ್ಲೈನಲ್ಲಿ ಬರೋಂಥ ನೀರನ್ನು, ತ್ಯಾಜ್ಯನ ನಾವು ಅಲ್ಲಿ ರೀಸೈಕಲ್ ಮಾಡಿ ನೀರನ್ನು ಬಿಡೋಕ್ಕೆ ಮಾಡೋಕ್ಕಾಗಂಥದ್ದು. ಸೊ ಈಗ ಪ್ಲ್ಯಾಂಟು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದಿದೆ. ಈ ಪೈಪ್ಲೈನನ್ನು ಈಗ ನೆಕ್ಸ್ಟ್ ಫೇಸಲ್ಲಿ ತಗೊಂಡಿದ್ದೀವಿ. ಈಗ ಆ ಫೇಸಿಗೆ ಕೆಲಸ ಶುರು ಆಗುತ್ತೆ. ಸೊ ಈಗ ಸ್ವಲ್ಪ ದಿನಗಳಲ್ಲಿ ಈ ಪೈಪ್ಲೈನ್ ಕನೆಕ್ಷನ್ ಎಲ್ಲ ಫಿಕ್ಸ್ ಆದಮೇಲೆ ಮನೆಯಿಂದ ನೀರು ಈಚೆ ಬರೋಂಥದ್ದಾಗಲಿ, ಮೋರಿ ನೀರು ಬಿಡೋದಾಗಲಿ, ಇವೆಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಡೈರೆಕ್ಟಾಗಿ ಪ್ಲ್ಯಾಂಟಿಗೆ ಹೋಗಿ ರೀಸೈಕಲ್ ಆಗೋಕ್ಕೆ ಏನಾಗಬೇಕು, ಪೈಪ್ ಮೂಲಕ ನಾನು ನೀರು ತಗೊಂಡು. ಘಟಕ ಯಾವ ಹಂತದಲ್ಲಿದೆ ಸರ್? ಘಟಕ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಮಟ್ಟಕ್ಕೆ ಬಂದಿದೆ. ಇನ್ನು ಸ್ವಲ್ಪ ತಿಂಗಳಲ್ಲಿ ಮುಗಿದೋಗುತ್ತದು. ಅದ್ರ ಮೇಲೆ ನಾನು ಫೋಕಸ್ ಮಾಡಬೇಕಾಗಿತ್ತು ಫಸ್ಟ್. ಈಗ ಅದನ್ನು ಮಾಡಿದ್ಮೇಲೆ ನಾವು ಕನೆಕ್ಷನ್ ಕೊಡೋಕ್ಕಾಗೋದು. ಸೊ ಈಗ ಪ್ಯಾರಲಲ್ ಆಗಿ ಅದು ನಡೀತಾ ಇರಬೇಕಾದ್ರೆ ಈಗ ಪೈಪ್ಲೈನ್ಗೆ ದುಡ್ಡನ್ನ ರಿಲೀಸ್ ಮಾಡಿಸಿದ್ದೀವಿ. ಅದ್ರ ಪ್ರಕಾರ ಪೈಪ್ಲೈನ್ ಶುರು ಆಗುತ್ತೆ.
ಯಾಕಂದರೆ ಅದೇ ಮೇಲಂತ ಇರುವಂಥ ಮನೆಗಳು ಬಿಡೋಂಥ ಮಲಿನ ನೀರುಗಳು ಕೆಲವಂಥದ ಮನೆಗಳು ನುಗ್ತಾ ಇದೆ. ಕರೆಕ್ಟ್. ಅದೇ ಈಗ ಅದು ಆ ಮನೆಗಳಿಗೆ ಪೈಪ್ ಲೈನ್ ಕನೆಕ್ಷನ್ ಇಲ್ವಲ್ಲ. ಈಗ ಎಲ್ಲಿಂದ ಈಗ ನೀರು ಮೇಲ್ಗಡೆ ಮನೆಗಳಿದ್ರೆ ಅದನ್ನ ಕೆಳಗಡೆ ಮನೆಗಳಿಗೆ ಬರೋಕ್ಕಾಗಲ್ಲ, ಇಳಿಜಾರ ಇರೋದ್ರಿಂದ ಅದು ಪೈಪ್ ಲೈನ್ ಮೂಲಕ ನಾವು ತಗೊಬಂದು ನಾವು ಪ್ರಾಸೆಸಿಂಗ್ ಏನು ಪ್ಲಾಂಟ್ ಇದೆ STP ಪ್ಲಾಂಟ್ ಅಲ್ಲಿಗೆ ಕನೆಕ್ಷನ್ ಮಾಡಿಸ್ತೀವಿ. ಥ್ಯಾಂಕ್ ಯು. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಪಾಂಡವಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈಗೇನು ನಿನ್ನೆ ಮಳೆ ಬಂತು ಮತ್ತು ಗಾಳಿನೂ ಜೋರಾಗಿತ್ತು, ಹಲವಾರು ಕಡೆ ಮರಗಳು ಬಿದ್ದಂಥ ಸಂದರ್ಭಗಳನ್ನು ನೋಡಿದ್ವಿ. ಅದರ ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಅನಧಿಕೃತವಾಗಿ ಏನು ಪೈಪ್ಲೈನ್ನ ಅಳವಡಿಸಿದರೆ ಆ ಪೈಪ್ಲೈನಿಗೆ ಅನಧಿಕೃತವಾಗಿ ಮನೆ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಅದು ನಾವು ಹೇಳಿದ್ದೀವಿ, ಹಲವಾರು ಬಾರಿ ಹೇಳಿದರೂ ಕೂಡ ಅವ್ರೇನು ಮಾಡಿದ್ದಾರೆ, ಅನಧಿಕೃತ ಕಲ್ಪಿಸಿದ್ದಾರೆ. ಅನಧಿಕೃತವಾಗಿ ಕಲ್ಪಿಸೋದ್ರ ಬದಲಾಗಿ ಅವ್ರ ಸ್ವಂತ ಜಾಗದಲ್ಲಿ UGD ಆಗೋದ್ರ ಮುಂಚೆನೇ ಸ್ವಂತ ಜಾಗದಲ್ಲಿ ಫಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಕನೆಕ್ಷನ್ನ ಕೊಟ್ಕೋಬೇಕು. ಎಲ್ಲೆಲ್ಲಿ UGDನ ಅನಧಿಕೃತವಾಗಿ ಮನೆ ಸಂಪರ್ಕವನ್ನು ಕಲ್ಪಿಸಿದರೆ ಪೈಪ್ಲೈನಿಗೆ, ಮಳೆ ನೀರು ಆ UGD ಮೂಲಕ ಇದರೊಳಗಡೆ ಹೋಗಿ ಈ ಥರ ಉಕ್ಕುವಂಥ ಸಂದರ್ಭಗಳು ಇರ್ತದೆ. ದಯಮಾಡಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ಕೊಳ್ತಿದ್ದೀನಿ. ಈಗಾಗಲೇ FSTP 75% ಮುಕ್ತಾಯ ಹಂತದಲ್ಲಿ ಇದೆ. ಅದರ ಜೊತೆಯಲ್ಲಿ 9,53,00,000 ವೆಚ್ಚದಲ್ಲಿ ಈಗ STPನೂ ಕೂಡ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಈಗ ಇನ್ನೊಂದು 6-7 ತಿಂಗಳು ಟೈಮ್ ಬೇಕಾಗ್ತದೆ. ಅದೆಲ್ಲ ಆದ ನಂತರ ಇಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತದೆ. ಅದ್ರ ಜೊತೆಯಲ್ಲಿ ನಾವೆಲ್ಲ ಸಾರ್ವಜನಿಕರು ಏನು ಮಾಡಬೇಕು, ಇಂಥ ಮಳೆ ನೀರು ಬಂದಂಥ ಸಂದರ್ಭದಲ್ಲಿ ಅದರೊಳಗಡೆ ಪೈಪ್ಲೈನ್ ಹೋಗಿ ಈ ರೋಡ್ನಲ್ಲಿ ಉಕ್ಕುವಂಥ ಸಮಸ್ಯೆ ಇರ್ತವೆ. ಇದನ್ನೆಲ್ಲ ಪರಿಹಾರ ಕಂಡುಕೋಬೇಕಂದ್ರೆ ಸ್ವಂತ ಜಾಗದಲ್ಲಿ ಫಿಟ್ಟನ್ನು ಮಾಡ್ಕೋಬೇಕು, ಆ ಫಿಟ್ಟಿಗೆ ಕನೆಕ್ಷನ್ನ ಕೊಡ್ಕೋಬೇಕು. UGD ಕಮಿಷನ್ ಆದ ನಂತರ ನಾವೇ ಹೇಳ್ತೇವೆ, ಆವಾಗ ಅದನ್ನು ಪುರಸಭೆಯಿಂದ ಏನು ಒಂದು ಮಾನದಂಡ ಇದೆ ಅದರ ಪ್ರಕಾರ ಕನೆಕ್ಷನ್ನ ತಗೊಂಡು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ನಾವೇ ವ್ಯವಸ್ಥೆ ಮಾಡ್ತೇವೆ. ಅಲ್ಲಿವರೆಗೂ ಸ್ವಂತ ಜಾಗದಲ್ಲಿ ಫಿಟ್ಟನ್ನು ಮಾಡ್ಕೋಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಈಗ ಆಲ್ರೆಡಿ ಇರೋದಕ್ಕೆ ಏನು ಮಾಡ್ತೀವಿ, ಈಗ 3 ಅಂತಸ್ತು ಮನೆಯವರೆಲ್ಲ ನೇರ UGD ಇದಕ್ಕೆ ಬಿಡ್ತಾ ಇದ್ದಾರೆ. ಚರಂಡಿಗೆ ಯಾರು ಸ್ನಾನದ ನೀರು ಆಗ್ಬೋದು, ಪಾತ್ರೆ ಬಟ್ಟೆ ತೊಳೆದ ನೀರು ಅದು ಬಿಡ್ತಾ ಇಲ್ಲ. ಅವ್ರಿಗೆ ಏನು ಅಲ್ಲ, ಈಗಾಗಲೇ ಅವ್ರಿಗೆ ಅದನ್ನೇ ಈ ಸಂದೇಶ ಅದನ್ನೇ ಹೇಳ್ತಾ ಇದ್ದೀನಿ. ಯಾರು ಅನಧಿಕೃತವಾಗಿ ಕೊಟ್ಟಿದ್ದಾರೆ ಅದು ಉಕ್ಕಿದ ನಂತರ ಏನಾಗ್ತದೆ, ತಮ್ಮ ಮನೆ ಸೊಂಪಿಗೆ ನೀರು ಕುಡಿಯೋಂಥ ಸೊಂಪಿಗೆ ಹೋಗುವಂಥ ಸಂದರ್ಭಗಳಿರ್ತದೆ. ಹೋಗಿದೆ. ಅದಕ್ಕೆ ಪುರಸಭೆಯವರು ಅದು ಜವಾಬ್ದಾರಿ ಅಲ್ಲ. ಅವ್ರೇನು ಮಾಡಬೇಕು, ಈಗ ಅದನ್ನು ಡಿಸ್ಕನೆಕ್ಟ್ ಮಾಡಿ ತಾವು ಸ್ವಂತ ಜಾಗದಲ್ಲಿ ಅವರದೇ ಜಾಗದಲ್ಲಿ ಒಂದು ಇದನ್ನು UGD ಏನು ನೀರು ಮಲಿನ ನೀರು ಹೋಗ್ತದೆ ಅದಕ್ಕೆ ಟ್ಯಾಂಕನ್ನು ಮಾಡಿಕೊಂಡು ಅದರೊಳಗೆ ಕನೆಕ್ಷನ್ನ ಕೊಡ್ಕೋಬೇಕಾಗ್ತದೆ. ಇಲ್ಲಿದ್ರೆ ಈ ಥರ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅವೇನು ಸೂಚನೆ ಕೊಡ್ತೀರಾ? ಸೂಚನೆ ಕೊಡ್ತೀವಿ. ಈಗ ಇದ್ರ ಮೂಲಕನೂ ಸೂಚನೆ ಕೊಡ್ತಾ ಇದ್ದೀವಿ. ಅಂತಹ ಪ್ರಕರಣಗಳೇನಾದ್ರು ಕಂಡು ಬಂದರೆ ನಾವು ಕಚೇರಿಯಿಂದ ನೋಟಿಸನ್ನು ಕೊಟ್ಟು ಅದನ್ನು ಡಿಸ್ಕನೆಕ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ.